ಮತ್ತು ಡಿಸಿಎಂ ಮಧ್ಯೆ ಕದನ ವಿರಾಮ ಘೋಷಣೆ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಬಟ್ ಎಲ್ಲಿವರೆಗೂ, ಆಮೇಲೆ ಎಷ್ಟು ಜನ ಕೇಳ್ತಾರೆ ಇದನ್ನ ನೋಡಿ. ಡಿಸೆಂಬರ್ ಅಂತ್ಯದವರೆಗೂ ಫುಲ್ ಸ್ಟಾಪ್ ಇಡ್ತಾರಾ ತಾತ್ಕಾಲಿಕವಾಗಿ, ಅಥವಾ ಮುಂದಿನ ಬಜೆಟ್ ಅನ್ನ ಮಂಡಿಸ್ಲಿ ಸಿಎಂ ಸಿದ್ದರಾಮಯ್ಯ ಅವರು? ಆ ಮೂಲಕ 17 ಬಾರಿ ಬಜೆಟ್ ಮಂಡಿಸಿದ ಕೀರ್ತಿ ಅವರ ದಾಖಲಿ ಅಂತ ಹೇಳಿ ಮುಂದೂಡ್ತಾರಾ? ಕದನವನ್ನ ಮಾರ್ಚ್ ಅಥವಾ ಮೇ ತನಕ ಮುಂದೂಡ್ತಾರಾ? ಮೇ ಅಂತ ನಾನು ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದ್ರೆ, ಮೇಗೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷ ಆಗುತ್ತೆ. ಸೊ 3 years ಪ್ಲಸ್ 2 years ಅನ್ನೋ ಫಾರ್ಮುಲಾಕ್ಕೆ ಏನಾದರೂ ಯೋಚನೆ ಮಾಡ್ತಿದ್ದಾರಾ? ಬ್ರೈನ್ ಸ್ಟ್ರಾಮಿಂಗ್ ನಡೀತಾ ಇದೆ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಈಗ ಮುಂದಿನ ಬಜೆಟ್ ಮಂಡಿಸೋ ತನಕ ಅಂದ್ರೆ ಅವ್ರು ಅವಾಗ ಹೇಳ್ಬೋದು, ಸಿಎಂ ಸಿದ್ದರಾಮಯ್ಯ ಅವ್ರು ಹೇಳ್ಬೋದು, ಇನ್ನೊಂದು 2 ತಿಂಗಳು ಕಳೆದ್ರೆ ಮೇಗೆ 3 ವರ್ಷ ಆಗೋಗುತ್ತೆ ಅಂತ ಪ್ರಸ್ತಾಪ ಮಾಡ್ಬೋದು. ಸೊ ಕದನ ವಿರಾಮದ ವ್ಯಾಲಿಡಿಟಿ ಎಷ್ಟು, ಆಮೇಲೆ 4 ಗೋಡೆ ನಡುವೆ ನಡೆಯುವಂತಹ ಮಾತುಕತೆಗಳಿದೆಯಲ್ಲ ರವೀಶ್, ಅದಕ್ಕೆ ತೂಕ ಎಷ್ಟು ಅನ್ನೋ ನನ್ನ ಕುತೂಹಲ. ಲಾಸ್ಟ್ ಟೈಮ್ ಹಿಂಗೆ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ನಡುವೆ 2020 ಸರ್ಕಾರದ ಟೈಮ್ನಲ್ಲಿ ಮಾತುಕತೆಗಳಾದ್ವು. ಬಟ್ ಔಟ್ಕಮ್ ಏನು? ವಚನ ಭ್ರಷ್ಟತೆ. ಸೊ ಇದ್ರ ತೂಕ ಎಷ್ಟು ರವೀಶ್? ಅಂತ ಖಂಡಿತವಾಗಿ ಕೂಡ 3 ವ್ಯಾಲಿಡಿಟಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಂದರೆ ಇದನ್ನು ಕದನ ವಿರಾಮದ 3 ವ್ಯಾಲಿಡಿಟಿಗಳು. ಒಂದು, ಡಿಸೆಂಬರ್ ಅಧಿವೇಶನ ಮುಗಿಯೋ ತನಕ, ಮತ್ತೆ ದೇವರಾಜ್ ಅರಸವರ ದಾಖಲೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಮುರಿಯೋ ತನಕನ, ಅಂದರೆ ಅದು ಡಿಸೆಂಬರ್ 21, 25 ನಂತರ ಆ ಪ್ರಕ್ರಿಯೆಗಳು ಶುರುವಾಗಬೇಕು. ಇನ್ನೊಂದು ವ್ಯಾಲಿಡಿಟಿ ಸಂಕ್ರಾಂತಿ ಬಳಿಕ, ಅಂದರೆ ಸಂಕ್ರಮಣ, ಆ ಒಂದು ಹೊಸ ಪಥವನ್ನು ಬದಲಿಸುವಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿ ಹೊಸದಾಗಿ ಏನಾದರೂ ಬದಲಾವಣೆಗಳಾಗುತ್ತಾ ಆಗ್ಬೋದಾ, ಅಲ್ಲಿ ತನಕ ಈ ಒಂದು ಕದನ ವಿರಾಮದ ವ್ಯಾಲಿಡಿಟಿ ಇರುತ್ತಾ ಅಂತ. ಇನ್ನೊಂದು ಬಜೆಟ್ ಬಳಿಕ, ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದೇಶದಲ್ಲೇ ದಾಖಲೆ ಬಜೆಟ್ ಅನ್ನು ಮಂಡಿಸಬೇಕು ಅನ್ನೋ ಒಂದು ಇರಾದೆ ಮತ್ತು ಆಸೆ ಇದೆ ಅಂತ ಅವರ ಬೆಂಬಲಿಗರು ಹೇಳ್ತಾರೆ, ಅವರಲ್ಲ. ಹಾಗಾಗಿ ಅಲ್ಲಿ ತನಕ ಏನಾದರೂ ಈ ಒಂದು ಕದನ ವಿರಾಮದ ವ್ಯಾಲಿಡಿಟಿ ಇರುತ್ತಾ ಅಂತ. ಹಾಗಾಗಿ ಈ ಒಂದು ವ್ಯಾಲಿಡಿಟಿಯನ್ನ ಎಲ್ಲೋ ಒಂದು ಕಡೆ ಸಿಎಂಗಿಂತ ಜಾಸ್ತಿ ಡಿಸಿಎಂ ಅವರು ಒಂದು ರೀತಿಯಲ್ಲಿ ಕ್ಲಾರಿಫೈ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಈಗ ಸಿಎಂ ಕುರ್ಚಿ ಮತ್ತೆ ಪದವಿ ಒಂದು ರೀತಿಯಲ್ಲಿ ಬೇಡಿಕೆ ಇಟ್ಟಂತವರು, ಜೊತೆಗೆ ಆ ಪವರ್ ಶೇರ್ ನಿರ್ಧಾರ ಆಗಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಒತ್ತಡ ಏರ್ತಾ ಇರತಕ್ಕಂಥವರು ಡಿಸಿಎಂ ಡಿ.ಕೆ. ಶಿವಕುಮಾರ್. ಹಾಗಾಗಿ ಯಾವ ಒಂದು ವ್ಯಾಲಿಡಿಟಿಗೆ ಅವರು ಅಂಟ್ಕೊಂಡು ಕೂತ್ಕೊಳ್ತಾರೆ ಅನ್ನೋದು ಇಲ್ಲಿ ಚರ್ಚೆ ಆಗೋದಿಲ್ಲ, ಅದು ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಚರ್ಚೆ ಆಗುತ್ತೆ. ಆದ್ರೆ ಇಲ್ಲಿ ಈ 4 ಗೋಡೆ ಮಧ್ಯೆ ಇವರಿಬ್ಬರ ನಡುವೆ ಒಪ್ಪಂದ ಏನು? ಕೇವಲ ನಾವು ಶಾಂತಿಯುತವಾಗಿರಬೇಕು ಅನ್ನೋದಷ್ಟೇ ಅವರ ಒಪ್ಪಂದ ಆಗಿರುತ್ತೆ ಹೊರತು ಇಲ್ಲಿ ಯಾವುದೇ ರೀತಿಯ ಶೇರ್ ಬಗ್ಗೆ ಆಗಲಿ ಏನು ಕೂಡ ಚರ್ಚೆ ಆಗೋದಿಲ್ಲ. ಹಾಗಾಗಿ ಡೆಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ಇಲ್ಲಿ ಮುಗಿದ ಬಳಿಕ ಇವತ್ತು ಸಂಜೆ ಅಥವಾ ನಾಳೆ ಇವರಿಬ್ಬರನ್ನೇನಾದರೂ ಕರೆಸಿ ಮುಖಾಮುಖಿಯನ್ನು ಮಾಡಿಸಿ ನಾವು ನಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತೇವೆ. ಅದು ಏನೇ ಆಗಲಿ, ನಿಮ್ಮ ಪರ ಇರಲಿ ಅಥವಾ ವಿರುದ್ಧ ಇರಲಿ, ಇಬ್ಬರು ಕೇಳ್ಕೊಂಡು ಹೋಗಬೇಕು. ಆ ನಿರ್ಧಾರವನ್ನು ನಾವು ಅಧಿವೇಶನದ ಬಳಿಕ ನಾವು ಪ್ರಕಟ ಮಾಡ್ತೀವೋ ಅಥವಾ ಹೊಸ ವರ್ಷದ ನಂತರ, ಆ ಒಂದು ಸಂಕ್ರಾಂತಿಯ ನಂತರ ಅದನ್ನು ಪ್ರಕಟ ಮಾಡ್ತೀವೋ ಅಂತ ನಿಮ್ಗೆ ತಿಳಿಸ್ತೇವೆ. ಅಲ್ಲಿ ತನಕ ಬಾಯಿ ಮುಚ್ಕೊಂಡು ಇಬ್ಬರು ಕೂಡ ಸೈಲೆಂಟ್ ಆಗಿರಬೇಕು. ನಿಮ್ಮ ಬೆಂಬಲಿಗರು ಯಾರೇ ಮಾತಾಡಿದ್ರು ಕೂಡ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ವಾರ್ನ್ ಮಾಡಿ ಕಳಿಸ್ತೋರನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಹಾಗಾಗಿ ಈ 4 ಗೋಡೆಯ ಮಧ್ಯೆ ಒಪ್ಪಂದ ಏನಿದ್ರು ಕೂಡ ತಾತ್ಕಾಲಿಕವಾಗಿ ಕೇವಲ ಶಾಂತಿಯುತ ಮಾತುಕತೆಗಷ್ಟೇ ಒಂದು ಒಪ್ಪಂದ ಆಗಿರುತ್ತೆ. ಏನೇ ಶೇರ್ ಬೇರೆ ಬೇರೆ ರೀತಿಯ ಪದವಿಗಳು ಸಿಕ್ಕಬೇಕು ಅಂದ್ರೆ ಅದು ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲೇ ಆಗ್ಬೇಕಾಗತ್ತೆ. ಅಲ್ಲಿ ಏನು ಡಿಸೈಡ್ ಮಾಡ್ತಾರೆ ಕಾದ್ ನೋಡ್ಬೇಕು. ಮಮತಾ, ಸೆಮಿಫೈನಲ್ ರೈಟ್. ಹಾಗೆ ಸಂಪರ್ಕದಲ್ಲಿ ರವೀಶ್ ವಾಪಸ್ ಬಂದೆ. ಸೆಮಿಫೈನಲ್ ಮ್ಯಾಚ್ ಅಂತಿದ್ವಿ, ಆಮೇಲೆ ನಿಮ್ಗೆ ಈ ಫೋಟೋ ನಾವು ಪದೇ ಪದೇ ತೋರಿಸ್ತಾ ಇದೀವಿ. ಯಾಕೆ ಅಂದ್ರೆ ಇದು ಮುಖ್ಯಮಂತ್ರಿಗಳ ಅಧಿಕೃತ ಸರ್ಕಾರಿ ನಿವಾಸ. ಇದರ ವಾರಸುದಾರರು ನೀವೇ ಆಗುಳಿತೀರಾ ಅಥವಾ ನಾನ್ ಬರ್ಬೇಕಾ? ಇದೊಂದು ಚರ್ಚೆ ಇದ್ರ ಮಧ್ಯೆ ಇದೆ. ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್ ಇದು.